ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪ್ರೀತು ಜೊತೆ ಆಫೀಸಿಗೆ ಹೋಗಿ ಜನನಿ ಯಾಕೆ ಆದಿ ಪಾರ್ವತಿ ಜೊತೆ ಆಟೋದಲ್ಲಿ ಬಂದ್ಲು? ಜನನಿ ಪುಟ, ನೀನ್ ಯಾಕಮ್ಮ ಆಟೋದಲ್ಲಿ ಬಂದೆ? ಅಳಿ ಅಂದ್ರೆ ಎಲ್ಲಿ? ಅದು ಪ್ರೀತುಗೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು ಚಿಕ್ಕಮ್ಮ. ನನಗೂ ಆಫೀಸಲ್ಲಿ ಕೂತು ಕೂತು ತುಂಬ ಬೋರ್ ಆಗ್ತಿತ್ತು. ಅದಕ್ಕೆ ಭಾವಂಗೆ ಫೋನ್ ಮಾಡಿದೆ, ಇಲ್ಲೇ ಎಲ್ಲಾದರೂ ಹತ್ತಿರದಲ್ಲಿದ್ದರೆ ನನ್ನನ್ನು ಮನೆಗೆ ಕರ್ಕೊಂಡು ಹೋಗ್ತೀರಾ ಅಂತ. ಅದೇ ಟೈಮಿಗೆ ಸರಿಯಾಗಿ ಪಾರ್ವತಿ ಅಕ್ಕನ್ನ ಕರ್ಕೊಂಡು ಹೋಗೋದಕ್ಕೆ ಅಂತ ದೇವಸ್ಥಾನದ ಹತ್ರ ಬಂದಿದ್ರು. ಹಾಗೆ ಆಫೀಸ್ ಹತ್ರ ಬಂದು ನನ್ನನ್ನು ಮನೆಗೆ ಕರ್ಕೊಂಡು ಬಂದರು ಅಷ್ಟೆ. ಬಾ, ಅಷ್ಟೇನಾ? ನೀನು ಆಟೋದಲ್ಲಿ ಬಂದಿರೋದನ್ನ ನೋಡಿ ನನ್ಗಂತೂ ತುಂಬಾನೇ ಗಾಬರಿ ಆಗೋಗಿತ್ತು. ನೀವು ಗಾಬರಿ ಆಗುವಂಥದ್ದು ಏನೂ ಇಲ್ಲ ಚಿಕ್ಕಮ್ಮ, ನೀವು ಸ್ವಲ್ಪ ರಿಲ್ಯಾಕ್ಸ್ ಆಗಿ. ಪಾರ್ವತಿ, ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯ್ತಮ್ಮ? ಜನನಿ, ಇದ್ಯಾವ್ದಮ್ಮ ಬ್ಯಾಗು? ಸಂಗೀತ ಮೇಡಮ್ ಕೊಟ್ಟಿದ್ದು. ಸಂಗೀತನ? ಯಾವ ಸಂಗೀತನಮ್ಮ? ಅಯ್ಯೋ, ಸಂಗೀತ ಅಂದ್ರೆ ಹುಡುಗಿ ಅಂತ ಅನ್ಕೊಂಡ್ರಾ? ಇಲ್ಲ ಅತ್ತೆ, ಅದು ಹೋಟೆಲ್ ಹೆಸರು ಸಂಗೀತ ರೆಸ್ಟೋರೆಂಟ್ ಅಂತ. ದೇವಸ್ಥಾನದಿಂದ ಬರೋ ದಾರಿಲಿ ಆ ಹೋಟೆಲಲ್ಲಿ ಪಲಾವ್ ತುಂಬ ಚೆನ್ನಾಗಿರುತ್ತೆ ಅಂತ ಅಕ್ಕ ಹೇಳಿದ್ರು. ಅದಕ್ಕೆ ನನಗೂ ಆಸೆ ಆಗಿ ಕೊಡಿಸಿ ಅಂತ ಹೇಳಿದೆ. ಹಾಗೆ ಕಟ್ಟಿಸ್ಕೊಂಡು ತಗೊಂಡು ಬಂದ್ವಿ. ಓಹ್, ಅಯ್ಯೋ, ಅಷ್ಟೊತ್ತಿಂದ ಇಟ್ಕೊಂಡಿದ್ದಲ್ಲಮ್ಮ, ಕೊಡಮ್ಮ ಇಲ್ಲಿ. ಅಲ್ಲಮ್ಮ ಜನನಿ, ಹೋಟ್ಲು ಪಾರ್ಸಲ್ ಅಂತಂದೆ, ಇದೇನಮ್ಮ ಇದು? ಸ್ಟೀಲ್ ಡಬ್ಬಿಯಲ್ಲಿದೆ. ಅದು ಪ್ರತಿದಿನ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಪ್ರಸಾದ ಹಾಕ್ಸ್ಕೊಳ್ಳೋದಕ್ಕೆ ಅಂತ ಅಕ್ಕ ಆ ಬಾಕ್ಸ್ನ ತೊಗೊಂಡು ಹೋಗ್ತಾರಂತೆ. ಇವತ್ತು ಪ್ರಸಾದ ತುಂಬ ರುಚಿಯಾಗಿತ್ತು. ನಾನು ಅಕ್ಕ ಭಾವ 3 ಜನನೂ ಕೂತು ಖಾಲಿ ಮಾಡಿಬಿಟ್ವಿ. ಅದಕ್ಕೆ ಅದೇ ಬಾಕ್ಸಲ್ಲಿ ಆ ಪಲಾವ್ನ ಹಾಕ್ಸ್ಕೊಂಡು ಬಂದ್ವಿ. ಏನು ಚಿಕ್ಕಮ್ಮ, ನಿಮಗೆ ಇನ್ನೂ ಏನಾದರೂ ಎನ್ಕ್ವೈರಿ ಮಾಡೋದಿದೆಯಾ? ಇಲ್ಲ ನಾನು ಒಳಗೆ ಹೋಗ್ಲಾ? ಶೋ, ನನ್ನ ಬುದ್ಧಿಗಿಷ್ಟು. ಬಿಸಿಲಲ್ಲಿ ಬಸ್ರಿ ಹೆಂಗಸ್ನ ನಿಲ್ಲಿಸ್ಬಿಟ್ಟು ಮಾತಾಡಿಸ್ತಾ ಇದ್ದೀನಿ ನೋಡು. ಬಾಪುಟ, ಬಾ ಬಮ್ಮ. ಹುಷಾರು ಹುಷಾರು. ಜಾನಿ, ಪಾರು ಕೆಲ್ಸಕ್ಕೆ ಹೋಗ್ತಾ ಇರೋ ವಿಷಯನ ಯಾರ ಹತ್ರನೂ ಹೇಳ್ಬೇಡ. ಪ್ರೀತು ಹತ್ರನೂ ಕೂಡ. ಹಾಗಂತ ಮಾತು ಕೊಡು. ಇವತ್ತು
ಅದಿಬ್ರು ಆಟೋದಲ್ಲಿ ಬಂದಿ ಡ್ಯಾಡ್ ಹೇಳಿದ್ರು. ತುಂಬ ಖುಷಿ ಆಯ್ತು. ಆದರೂ ಯಾಕೋ ಇವತ್ತು ನನ್ನ ನೀನು ತುಂಬ ಅವಾಯ್ಡ್ ಮಾಡಿದೆ ಅಂತ ಅನಿಸ್ತು. ನಿನ್ನ ಪತ್ತೇದಾರಿ ಕೆಲಸ ಎಲ್ಲಿವರೆಗೂ ಬಂತು ಅಂತ ತಿಳ್ಕೊಳ್ಳೋಕ್ಕೆ ಮಧ್ಯಾಹ್ನ ಕಾಲ್ ಮಾಡಿದ್ದೆ. ಅದಕ್ಕೆ ಜೊತೆ ಇದ್ದೀನಿ, ಬಂದಮೇಲೆ ಕ್ಲಿಯರಾಗಿ ಹೇಳ್ತೀನಿ ಅಂತ ಹೇಳಿದೆ. ಸೊ ಈಗ ಹೇಳು, ನಿನ್ನ ಡಿಟೆಕ್ಟಿವ್ ಕೆಲಸ ಎಲ್ಲಿವರೆಗೂ ಬಂತು? ಏನಾದರೂ ಸೀಕ್ರೆಟ್ ಪತ್ತೆ ಮಾಡಿದ್ಯಾ? ಹಾಂ, ಎಲ್ಲನೂ ಪತ್ತೆ ಮಾಡಿದೆ, ಎಲ್ಲನೂ ತಿಳ್ಕೊಂಡೆ. ಓ ಸೂಪರ್. ಏನೇನು ತಿಳ್ಕೊಂಡೆ? ಏನು ಹೇಳಲಿ ಪ್ರೀತು, ಅರಸನಕೋಟೆ ಹಿರಿ ಸೊಸೆ ಯಾರ್ದೋ ಮನೇಲಿ ಮನೆ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾರೆ ಅಂದರೆ ಅದನ್ನು ನೀನು ಸಹಿಸ್ಕೋತೀಯಾ? ಖಂಡಿತ ಇಲ್ಲ. ಹಲೋ ಮೇಡಮ್, ನನಗೇನು ಹೇಳ್ತೀಯ ಅಂತ ವೆಯ್ಟ್ ಮಾಡ್ತಾ ಇದ್ರೆ ನಿನ್ನ ಮನಸ್ಸಲ್ಲೇ ಮಾತಾಡ್ಕೊಳ್ತಾ ಇದೆಯಾ? ಸಾರಿ ಪ್ರೀತು, ನಾನೇ ಪಾರ್ವತಿ ಅಕ್ಕನ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ. ನನ್ನ ಡ್ರೆಸ್ ಹಾಕ್ಕೊಂಡು ಪ್ರತಿದಿನ ಪಾರ್ವತಿ ಅಕ್ಕ ದೇವಸ್ಥಾನಕ್ಕೆ ಹೋಗೋದು. ನಾನೇ ಡ್ರೆಸ್ಸು ಅದು ಇದು ಅಂತ ಡೌಟ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟೆ. ಆದರೆ ಇವಾಗೆಲ್ಲ ಕ್ಲಿಯರ್ ಆಯಿತು. ನಂಗೆ ಗೊತ್ತಿತ್ತು ಇದು ಹೀಗೆ ಆಗುತ್ತೆ ಅಂತ. ನಂಗೆ ಖಂಡಿತ ಗೊತ್ತಿತ್ತು. ಆದರೆ ನೀನು ಅಷ್ಟೆಲ್ಲ ಡೌಟ್ ರೇಸ್ ಮಾಡ್ತಿದ್ದಲ್ಲ, ನಂಗೆ ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಎಲ್ಲಿ ಬ್ರೋ ಮತ್ತೆ ಅದಕ್ಕೆ ಏನಾದರೂ ಗುಟ್ ಮಾಡಿರ್ಬೋದು ಅಂತ. ಬಟ್ ಈಗ ಕ್ಲಿಯರ್ ಆಗಿದೆ. ಅವ್ರು ಯಾವ ಕಷ್ಟದಲ್ಲೂ ಇಲ್ಲ, ಯಾರು ಒತ್ತಡದಲ್ಲೂ ಇಲ್ಲ ಅಂತ ಕೇಳಿ ಮನಸ್ಸಿಗೆ ಸಮಾಧಾನ ಆಯಿತು. ಸೊ ನಿನಗೂ ಎಲ್ಲ ಕ್ಲಿಯರ್ ಆಗಿರ್ಬೇಕಲ್ವಾ? ಹಾಂ, ಪ್ರತಿಯೊಂದು ಕ್ಲಿಯರ್ ಆಯಿತು. ಓಯ್, ಅದೇನೇ ಅಷ್ಟೊಂದು ಬೇಜಾರಲ್ಲಿ ಹೇಳ್ತಾ ಇದೆಯಾ? ಬ್ರೋ ಅದಕ್ಕೆ ಯಾವ ಗುಟ್ಟನ್ನು ಮುಚ್ಚಿಟ್ಟಿಲ್ಲ, ಅವ್ರು ಯಾವ ಕಸದಲ್ಲೂ ಸಿಕ್ಕಾಕೊಂಡಿಲ್ಲ ಅನ್ನೋದು ನಿನಗೂ ಖುಷಿ ವಿಷಯನೇ ತಾನೆ? ಪೂರ್ತಿ ಸತ್ಯನ ಪ್ರೀತಿ ಮುಂದೆ ಹೇಳೋಕ್ಕಾಗ್ತಿಲ್ಲ. ಹಾಗೆ ಪಾರ್ವತಿ ಅಕ್ಕ ಬಸ್ರಿಯಾಗಿ ಆರೈಕೆ ಮಾಡಿಸ್ಕೊಳ್ಳೋದನ್ನ ಬಿಟ್ಟು ದುಡಿಯೋದಕ್ಕೆ ಹೋಗ್ತಿರೋ ಬೇಜಾರನ್ನು ತೋರಿಸ್ಕೊಂಡ್ರೆ ಪ್ರೀತು ಅದಕ್ಕೆ ತಪ್ಪರ್ಥನ ಕಂಡುಕೊಳ್ಳೋ ಸಾಧ್ಯತೆ ಇದೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಅಕ್ಕ ಭಾವಂಗೆ ಯಾವ ಕಷ್ಟನೂ ಇಲ್ಲ ಅನ್ನೋದು ನನಗೂ ಖುಷಿ ವಿಷಯನೇ ಅಲ್ವಾ ಪ್ರೀತು? ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ಮೂಡ್ ಸ್ವಿಂಗ್ಸ್ಗಳಿರುತ್ತೆ. ಮನಸ್ಸಲ್ಲಿ ಏನಿಲ್ಲ ಅಂದ್ರೂ ಮುಖದಲ್ಲಿ ಸುಮ್ಮನೆ ಬೇಜಾರು ಕಾಣಿಸುತ್ತೆ ಅಷ್ಟೇ. ಆಯಿತು. ಆದರೆ ಈಗ ಮೂಡ್ ಸ್ವಿಂಗ್ಸ್ ಅಂತ ನೀನು ಬೇಜಾರಾಗ್ಬೇಡ, ನಂಗೆ ಬೇಜಾರಾಗುತ್ತೆ. ನನಗೋಸ್ಕರ ಸ್ವಲ್ಪ ಸ್ಮೈಲ್ ಪ್ಲೀಸ್. It's like a good girl. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.